ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕದಳಿಯ ವನದಲ್ಲಿ ಧ್ಯಾನಾಸಕ್ತರಾದಾಗ ಅವರು ಕದಳಿಯ ವನಕ್ಕೆ ಹೇಗೆ ತಲುಪಿದರು, ಚುಂಚರ ಸಹಾಯದೊಂದಿಗೆ ತಲುಪ್ತಾರೆ. ಹಾಗೂ ಎಷ್ಟು ದಟ್ಟವಾದಂತಹ ಕಾನನಾದು, ಎಷ್ಟು ಕಠಿಣವಾದಂತಹ ಹಾದಿಯದು ಎಂಬುದನ್ನು ನಾವು ತಿಳಿದಿದ್ದೇವೆ. ಹಾಗೂ ಅಕ್ಕ ಮಹಾದೇವಿಯವರು ಉಡುತಡಿಯನ್ನು ಕೌಶಿಕ ಮಹಾರಾಜನ ಅರಮನೆಯನ್ನು ಬಿಟ್ಟು ಬಂದ ನಂತರ ಕೌಶಿಕ ಮಹಾರಾಜನ ಪರಿಸ್ಥಿತಿ ಹೇಗಿತ್ತು ಹಾಗೂ ಅರಮನೆಯಲ್ಲಿ ಏನೆಲ್ಲ ನಡೆಯಿತು ಎಂಬುದನ್ನು ಕೂಡ ನಾವು ಕಳೆದ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ವಿ. ಇದೀಗ ಕೌಶಿಕ ಮಹಾರಾಜನ ತಪ್ಪು ಆತನಿಗೆ ಅರಿವಾಗಿ ಶಿವಕಾಮಿನಿಯ ಜೊತೆ ಅಕ್ಕ ಮಹಾದೇವಿಯನ್ನು ಹುಡುಕಿಕೊಂಡು ಬಂದಿರ್ತಾನೆ. ಅಕ್ಕ ಮಹಾದೇವಿಯವರ ಪಾದಕ್ಕೆ ಬಿದ್ದು, ತಾಯಿ ನನ್ನನ್ನು ಕ್ಷಮಿಸಿಬಿಡು ಎಂದು ಪದೇ ಪದೇ ಅಂಗಲಾಚ್ತಾ ಇರ್ತಾನೆ. ಈ ಕ್ಷಣದಲ್ಲಿ ಶಿವಕಾಮಿನಿಯು ಕೂಡ ಜೊತೆಗೆ ಇರ್ತಾಳೆ. ಆಕೆಗೆ ಅರಮನೆಯ ಒಂದು ಪರಿಸ್ಥಿತಿ, ಕೌಶಿಕ ಮಹಾರಾಜನ ಪರಿಸ್ಥಿತಿ ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟಿದಂತೆ ನೆನಪಾಗುತ್ತೆ. ಇದೆಲ್ಲದನ್ನು ಸವಿಸ್ತಾರವಾಗಿ ನಾವು ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಬನ್ನಿ, ಅದರ ಮುಂದೆ ಏನಾಯಿತು ಎಂಬುದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಮೌನವಾಗಿ ನಿಂತು ಶಿವಕಾಮಿನಿ ಎಲ್ಲವನ್ನ ಮೆಲುಕಾಡಿಸಿದಳು. ಆ ಹೃದಯ ಸ್ಪರ್ಶಿ ಸಂದರ್ಶನ, ಕ್ಷಮದಾನ, ಪವಿತ್ರ ಪಾದಸ್ಪರ್ಶಗಳು ಅವಳನ್ನು ಮೈಮರೆಸಿದ್ದವು. ಅಕ್ಕ ಮಹಾದೇವಿಯು ವಾತ್ಸಲ್ಯದ ದನಿಯಲ್ಲಿ, ಏಳು ಮಗು, ನನ್ನ ಪತಿಯ ಮನೆಗೆ ಬಂದಿರುವಂತಹ ಅತಿಥಿಗಳು ನೀವೆಲ್ಲ. ಮಿಂದು ಮಡಿಯುಡೀರಿ, ಹಾಲು ಹಣ್ಣನ್ನು ಸ್ವೀಕರಿಸುವಿರಂತೆ. ಅಮ್ಮ, ನಾವಿನ್ನೂ ಹೊರಡಲಪ್ಪಣೆಯೇ? ಚುಂಚರು ಕೇಳಿದರು. ಇವರದ್ದು ಸ್ನಾನ ಫಲಹಾರ ಮುಗಿಯಲಿ, ನೀವು ಮುಗಿಸಿಕೊಳ್ಳುವಿರಂತೆ. ಅಪರಿಚಿತರಾದಂತಹ ಇವರಿಗೆ ಮರಳುವಾಗ ದಾರಿ ತಪ್ಪಬಾರದಷ್ಟೇ, ಸೂಚ್ಯವಾಗಿ ಹೇಳಿದಳು. ಮತ್ತೆಲ್ಲಿಗೆ ನಾವು ಹೋಗಬೇಕು ತಾಯಿ? ಕೌಶಿಕನು ಕೇಳಿದ. ರಾಜನ ಕರ್ತವ್ಯವನ್ನು ಪೂರೈಸಲು ಉಡುತಡಿಗೆ. ಇಲ್ಲ, ನಾನೊಲ್ಲೆ. ನಿನ್ನ ಪವಿತ್ರವಾದ ಪಾದ ಸೇವೆಯನ್ನು ಮಾಡಿಕೊಂಡು ನಾವಿರುವರು ಇಲ್ಲೇ ಇರುವೆವು. ಕರ್ತವ್ಯವು ದೈವಿ ಸೇವೆಯೇ. ದಕ್ಷರೂ ನಿಷ್ಠರೂ ಆದ ನಿಮ್ಮ ಸೇವೆ ಇನ್ನೂ ಈ ರಾಜ್ಯಕ್ಕೆ ದೊರೆಯಲಿ. ಇಲ್ಲ ತಾಯಿ, ಇಲ್ಲ, ನನಗೆ ಬೇಡವಾಗಿದೆ. ಅಲ್ಲಿಗೆ ಹೋಗಿ ರಾಜ್ಯದ ಹೊಣೆಯನ್ನು ಹೊರಬೇಕೆಂಬ ಇಚ್ಛೆ ನಿನಗಿದ್ದರೆ ನೀನು ಅಲ್ಲಿಯೇ ಬಂದು ರಾಜಸಿಂಹಾಸನಕ್ಕೆ ಗುರುವಾಗಿ ಮಾರ್ಗದರ್ಶನ ಮಾಡಿದರೆ ಮಾತ್ರ ನಾನು ಹೋಗುವೆ. ಇದು ಅಸಾಧ್ಯವಾದಂತಹ ಮಾತು. ಸಮುದ್ರದ ಒಡಲಲ್ಲಿ ಅರ್ಧಂಬರ್ಧ ಸಮಾಗಮ ಹೊಂದಿರುವಂತಹ ತರಂಗಿಣಿಯನ್ನು ಮರಳಿ ಉಗಮ ಸ್ಥಾನಕ್ಕೆ ಹರಿಸುವೆನು ಎಂಬುದು ಅಸಾಧ್ಯದ ಕೃತಿ. ಅಮ್ಮ, ಇದು ನನ್ನ ನಿರ್ಧಾರ. ನಿನ್ನ ದಿವ್ಯ ಹಸ್ತದಿಂದ ಲಿಂಗ ದೀಕ್ಷೆ ಪಡೆದು ಇಲ್ಲಿಯೇ ಯೋಗ ಸಾಧನೆಯಲ್ಲಿ ನಿರತನಾಗುವೆ. ನನ್ನ ಪ್ರವೃತ್ತಿಯು ಪೂರ್ತಿಯಾಗಿ ಪಲ್ಲಟ ಹೊಂದಿದೆ, ನಂಬು ತಾಯಿ. ಲಿಂಗ ದೀಕ್ಷೆ ಏಕೆ ಮಗು? ಮತ್ತಾರಾದರೂ ಶಿವಭಕ್ತೆಯನ್ನ ಮದುವೆಯಾಗಲು ಇಚ್ಛಿಸಿರುವೆಯಾ? ತಿಳಿ ಹಾಸ್ಯದ ದನಿಯಲ್ಲಿ ಕೇಳಿದಾಗ ಕೌಶಿಕ ತಟ್ಟನೆ ಹೇಳಿದ. ಶಿವನನ್ನ ಲಗ್ನವಾಗ ಬಯಸಿರುವೆ. ಅಕ್ಕ ಮಹಾದೇವಿ ಅವರೆಲ್ಲರಿಗೆ ಮೀಯಲು ಹೇಳಿ ಧ್ಯಾನಾಸಕ್ತಳಾಗುತ್ತಾ ತನ್ನಲ್ಲಿಯೇ ತಾನು ನುಡಿದುಕೊಂಡಳು. ಚನ್ನಮಲ್ಲಿಕಾರ್ಜುನ, ಇದೇನು ನಿನ್ನ ಆಟ? ಏಕಾಂತದಲ್ಲಿದ್ದುಕೊಂಡು ಸದಾ ನಿನ್ನ ಧ್ಯಾನದಲ್ಲಿ ಇರಬೇಕೆಂಬ ನನಗೆ ಮತ್ತು ಅಡ್ಡಿ ಆತಂಕವನ್ನು ಒಡ್ಡುತ್ತಿರುವೆ. ಮಾಯೆಯನ್ನು ಬಿಡದಂತೆ ಬೆನ್ನು ಹತ್ತಿಸುವೆ. ಯೋಗಿನಿಯಾಗಿರುವಂತಹ ನನಗೆ ಯೋಗಿಯ ವೇಷದಲ್ಲಿ ಕಳಿಸಿರುವೆ. ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ, ನೋಡುತ್ತಿರು. ತನ್ನಲ್ಲಿಯೇ ನಸು ನಕ್ಕಳು. ಕೌಶಿಕ ಶಿವಕಾಮಿನಿಯರು ಮಿಂದು ಬಂದರು. ನೆರಳನ್ನು ದಟ್ಟವಾಗಿ ಚಾಚಿದಂತಹ ಗಿಡವೊಂದರ ಅಡಿಯಲ್ಲಿ ಒಣ ಹುಲ್ಲನ್ನು ಹರವಿ ಆಸನ ಮಾಡಿಕೊಂಡಿದ್ದಂತಹ ಆಕೆ ತನ್ನೆದುರಲ್ಲಿ ಕುಳ್ಳಿರಿಸಿ ಅವರೀರ್ವರನ್ನ ಅನುಗ್ರಹಿಸಿದಳು.
ಕೌಶಿಕನ ನೆತ್ತಿಯ ಮೇಲೆ ಹಸ್ತವನ್ನು ಇಟ್ಟು ಮಂತ್ರವನ್ನು ಉಸುರಿ ಚಿತ್ಕಳೆ ತುಂಬಿದಂತಹ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇರಿಸಿ ವೇದ ಮಂತ್ರ ಕ್ರಿಯಾದೀಕ್ಷೆಗಳನ್ನು ಮುಗಿಸಿದಾಗ ಪುನರ್ಜನ್ಮ ಪಡೆದಂತಹ ಕೌಶಿಕನು ಆನಂದ ಬಾಷ್ಪಗಳನ್ನು ಹರಿಸಿದ. ಮಂತ್ರದ ನಾದ ಕರ್ಣ ಮುಖೇನ ಹೃದಯಕ್ಕೆ ಇಳಿದಾಗ ಮಿಂಚಿನ ಸಂಚಾರ ಎಂದೆನಿಸಿತು ಆತನಿಗೆ. ಅದೇ ರೀತಿ ಶಿವಕಾಮಿನಿಯೂ ಕೂಡ ದೀಕ್ಷೆಯನ್ನು ಪಡೆದಳು. ದೀಕ್ಷೆಯ ನಂತರ ಅಕ್ಕ ಮಹಾದೇವಿಯ ಪಾದಗಳಿಗೆ ಮಣಿದು ಭಕ್ತಿಯಿಂದ ಉದ್ದೀಪಿತನಾಗಿ ಕೌಶಿಕನು, ಅಮ್ಮ, ನೇರವಾದ ದಾರಿಯಲ್ಲಿ ಅನುಗ್ರಹ ಪಡೆಯುವಂತಹ ಯೋಗವಿರದ ನಾನು ಅಂಕುಡೊಂಕಿನ ಹಾದಿಯಿಂದ ಬಂದು ಪಡೆಯಬೇಕಾಯಿತು. ಯಾವ ಹಾದಿಯಿಂದಲೇ ಬರಲಿ, ಕಡೆಗೆ ಗುರಿ ಎಡೆಗೆ ಬಂದೆಯಲ್ಲ, ಇದುವೇ ಸಂತಸದ ಸಂಗತಿ ಕಂದ. ಅಂತೂ ಬಾಳಿನಲ್ಲಿ ನನಗಿದ್ದಂತಹ ಈ ಅಪೇಕ್ಷೆಯು ಪೂರೈಸಿತು. ಅಕ್ಕ ಮಹಾದೇವಿ ತನ್ಮಯಳಾಗಿ ನುಡಿದು ಪ್ರಸಾದವಾಗಿ ಹಣ್ಣುಗಳನ್ನು ಇತ್ತಳು. 2 ಕೈಗಳನ್ನು ಚಾಚಿ ತಲೆ ಬಾಗಿಸಿ ಪ್ರಸಾದವನ್ನು ಸ್ವೀಕರಿಸಿದನು. ಊರು ದೊಣ್ಣೆಯ ಟಕ್ ಟಕ್ ಎಂಬಂತಹ ಶಬ್ದವು ತಲೆಬಾಗಿಲಿನಲ್ಲಿ ಕೇಳಿ ಬರುತ್ತಿದ್ದಂತೆಯೇ ಗಿರಿಜಾಂಬೆ ಸೋಜಿಗಗೊಂಡು ಇಣುಕಿದಳು. ವಯೋವೃದ್ಧರಾದ ಬೆನ್ನು ಸ್ವಲ್ಪವಾಗಿ ಬಾಗುತ್ತಿದ್ದಂತಹ ಗುರುಲಿಂಗದೇವರು ಕೋಲನ್ನು ಊರಿಕೊಂಡು ಮನೆಯ ಸೋಪಾನವನ್ನು ಏರುತ್ತಿದ್ದರು. ಶಿಷ್ಯ ಶಿವಪುತ್ರಪ್ಪನು ಕೈಯನ್ನು ಆಸರೆಗೆ ನೀಡುತ್ತಾ ಹತ್ತಿಸುತ್ತಿದ್ದ. ಮಿಂಚಿನ ವೇಗದಲ್ಲಿ ಒಳಗೆ ಹೋಗಿ ತಂಬಿಗೆಯಲ್ಲಿ ನೀರನ್ನು ತಂದು ಎರೆದು ಪಾವುಡದಿಂದ ಒರೆಸಿ ವಿಭೂತಿ ಧರಿಸಿ ನಮಸ್ಕರಿಸಿದಳು. ಅವ್ವ, ಅಪ್ಪನವರು ಪೂಜೆಯಲ್ಲಿ ಮಗ್ನರಾಗಿರುವರು, ಮುಗಿಯುತ್ತಾ ಇರಬೇಕು, ದಯಮಾಡಿಸಿ ಬುದ್ಧಿ ಕರೆದು ಬಿಡುವೆನು. ಸಂಭ್ರಮದಿಂದ ಗಿರಿಜಾಂಬೆ ಕುಳಿತುಕೊಳ್ಳಲು ಆಸೀನವನ್ನು ಸಿದ್ಧಪಡಿಸಿದಳು. ನಾವೇ ಅಲ್ಲಿಗೆ ಹೋಗೋಣ ನಡೆಯವ್ವ. ಶ್ರೀ ಗುರುಲಿಂಗದೇವರು ಶಿಷ್ಯನೊಡನೆ ಪೂಜೆಯ ಕೋಣೆಯತ್ತ ಸಾಗಿದರು. ತಾವಾಗಿಯೇ ಗುರುಗಳು ಅನಿರೀಕ್ಷಿತವಾಗಿ ಆಗಮಿಸಿದ್ದನ್ನು ಕಂಡು ಅಪ್ರತಿಭರಾದಂತಹ ಲಿಂಗಮ್ಮ ಓಂಕಾರರು ದೇವರನ್ನ ಕೈಯಲ್ಲಿ ಹಿಡಿದುಕೊಂಡೇ ಮೇಲೆದ್ದು ಪ್ರಮಾಣಿಸಿ ಕುಳ್ಳಿರಲು ಗದ್ದಿಗೆಯನ್ನು ನೀಡಿದರು. ಗುರುದೇವ, ವಯೋವೃದ್ಧರಾದಂತಹ ತಾವೇ ಬರುವುದೇ? ಅಂತಹ ಪ್ರಸಂಗವಿದ್ದರೆ ಒಂದು ಮಾತನ್ನ ಹೇಳಿ ಕಳಿಸಿದ್ದರೂ ಸಾಕಿತ್ತು, ಓಡಿ ಬರುತ್ತಿದ್ದೆವೆ ಅಲ್ಲ, ಓಂಕಾರನು ಹೇಳಿದ. ತಡೆಯಲಾರದಷ್ಟು ಆನಂದ ನನಗಾಯಿತು ಓಂಕಾರ, ಅಂತೆಯೇ ಓಡೋಡಿ ಬಂದೆ. ಅವರ ಮುಖದ ಮೇಲೆ ಸಂಭ್ರಮದ ತೆರೆ ಹಾಯುತ್ತಿತ್ತು. ಕಾರಣವನ್ನು ಅರಿದಂತಹ ದಂಪತಿಗಳು ಅವಕ್ಕಾಗಿ ನಿಂತರು. ನನ್ನ ಸಂಕಲ್ಪ ಸಿದ್ಧಿಯಾಯಿತು, ಬದುಕು ಸಾರ್ಥಕವಾಯಿತು, ನಿಮ್ಮ ಜನ್ಮವು ಪಾವನವಾಯಿತು. ಆನಂದಾತಿರೇಕದಿಂದ ಗುರುಲಿಂಗರು ತೊದಲು ನುಡಿದರು. ಇಂತಹ ಸಂತಸಕ್ಕೆ ಕಾರಣವೇನು ಗುರುದೇವ? ನಾನು ಅಂದಿರಲಿಲ್ಲವೇ ಲಿಂಗಮ್ಮ, ನಿಮ್ಮ ಮಗಳು ಸಾಮಾನ್ಯಳಲ್ಲ, ಕಾರಣಿಕ ಕನ್ಯೆ, ವಿಶ್ವದ ವಿನೂತನ ಪರಂಜ್ಯೋತಿ ಎಂದು. ಆ ಮಹಾತಾಯಿಯು ತನ್ನ ಅಸಾಮಾನ್ಯ ವ್ಯಕ್ತಿತ್ವದಿಂದ ಕಲ್ಯಾಣದ ಕಣ್ಮಣಿಯಾಗಿ, ಶರಣರ ಅರಗಿಣಿಯಾಗಿ, ನೀಲಮ್ಮನ ಮೋಹದ ಮಗಳಾಗಿ, ಬಸವಣ್ಣನ ಸುಚಿತ್ತದ ಪುತ್ಥಳಿಯಾಗಿ, ಅನುಭವ ಮಂಟಪದ ಅಕ್ಕನಾಗಿ ಮೆರೆಯುತ್ತಿರುವವಳು. ನಮ್ಮ ಧರ್ಮಗುರುವಾದ ಮಹಾಪುರುಷ ಬಸವಣ್ಣನವರ ಬಾಯಿಯಲ್ಲಿ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕ ಎಂದು ಹೊಗಳಿಸಿಕೊಂಡಳು. ನಾನು ಧನ್ಯನಾದೆ ಓಂಕಾರ. ಹೇಳುತ್ತಾ ಹೇಳುತ್ತಾ ಪರವಶೀಭೂತರಾದಂತಹ ಗುರುಲಿಂಗ ದೇವರ ಕಣ್ಣುಗಳಲ್ಲಿ ಆನಂದ ಜಲಬಿಂದುಗಳು ಹರಿಯುತ್ತಿದ್ದವು. ಆ ಪುಣ್ಯಮಯಿಗೆ ಜನ್ಮವಿತ್ತಂತಹ ನಿಮ್ಮ ಹೆಸರುಗಳು ಎಂದೆಂದಿಗೂ ಅಮರವಾದವು. ಆಕೆಗೆ ಗುರುವಾಗುವಂತಹ ಭಾಗ್ಯವು ನನಗೆ ದೊರೆಯಿತು. ನನಗೆ ಮುಕ್ತಿ ಬೇಡ, ಸಾಕ್ಷಾತ್ಕಾರ ಬೇಡ, 10 ಜನ್ಮಗಳು ಬಂದರೂ ಬರಲಿ. ಇಂತಹ ಧೀಮಂತ ಶಿಷ್ಯರನ್ನ ಪಡೆಯುವಂತಿದ್ದರೆ ಎಷ್ಟು ಜನ್ಮಗಳನ್ನಾದರೂ ಎತ್ತಲು ಸಿದ್ಧನು ಎಂದು ಹೇಳುತ್ತಾ ಮಾತು ಮೂಕವಾಗಿ ಕುಳಿತರು. ಧರ್ಮ ಪ್ರಸಾರಕ್ಕೆ ಬಂದಿದ್ದಂತಹ ಕಲ್ಯಾಣದ ಜಂಗಮ ತಂಡವೊಂದು ತಂದಿದ್ದ ವಾರ್ತೆಯೊಂದು ಅಕ್ಕ ಮಹಾದೇವಿಗೆ ಅಲ್ಲಿ ದೊರೆತ ಸನ್ಮಾನ, ಆಕೆ ಗಳಿಸಿದಂತಹ ಅಸಾಮಾನ್ಯ ಯೌಕಿಕ ನಿಲುವುಗಳನ್ನು ಬಿತ್ತರಿಸುತ್ತಿತ್ತು.
ಇದನ್ನು ಅರಿತಂತಹ ಶ್ರೀ ಗುರುಲಿಂಗ ದೇವರ ಸಂತಸವು ಮುಗಿಲನ್ನು ಮುಟ್ಟಿತ್ತು. ವಾರ್ತೆಯನ್ನು ಕೇಳುವುದೇ ತಡ ಆ ಆನಂದವನ್ನು ಹತ್ತಿಕ್ಕಿಕೊಳ್ಳಲಾರದೆ ಶಿಷ್ಯನನ್ನು ಒಡನೆ ಕರೆದುಕೊಂಡು ಬಂದು ಬಿಟ್ಟಿದ್ದರು. ಅಂತೂ ಮಗಳು ಸುಖವಾಗಿ ಇರುವಳು. ಮನದ ಅಳಲನ್ನು ಹೊರಹಾಕುವಷ್ಟು ದೀರ್ಘವಾದಂತಹ ಸಮಾಧಾನದ ಉಸಿರು ಲಿಂಗಮ್ಮನಿಂದ ಹೊರಬಿದ್ದು ಬತ್ತಿದ ಕಂಗಳಲ್ಲಿ ವಿನೂತನ ಕಾಂತಿಯು ಮಿನುಗಿತು. ಲಿಂಗ ಬರೀ ಸುಖವಾಗಿ ಇರುವುದಲ್ಲ, ಅಮರ ಆತ್ಮಾನಂದವನ್ನು ಪಡೆದು ದೇದೀಪ್ಯಮಾನ ದೈವಿ ಪ್ರಭೆಯಾಗಿ ಅನುಭವ ಮಂಟಪವನ್ನು ಬೆಳಗುತ್ತಿರುವಳು. ನಮ್ಮ ಬದುಕು ಸಾರ್ಥಕವಾಯಿತು. ಗುರುಲಿಂಗ ದೇವರ ಪ್ರಸಾದವಾಣಿ ದಿಟ್ಟವಾಯಿತು. ಇಂಥ ಮಗಳನ್ನು ಹೆರಲು ನಾವು ಎಷ್ಟು ಪುಣ್ಯ ಮಾಡಿದ್ದೆವೋ. ಉದ್ಘರಿಸಿದಂತಹ ಓಂಕಾರ ಶೆಟ್ಟಿಯ ಮುಖದ ಮೇಲೆ ಸಂತೃಪ್ತಿ ಸಮಾಧಾನದ ಕಳೆ ಅಪೂರ್ವವಾಗಿ ಹರಡಿತು. ಅನೇಕ ವರ್ಷಗಳಿಂದ ಆ ಮನೆಯನ್ನು ಮುಸುತ್ತಿದ್ದಂತಹ ಚಿಂತೆ ನಿರಾಶೆಗಳ ಕಾರ್ಮೇಘಗಳು ಕಲ್ಯಾಣದ ವಾರ್ತೆಯಿಂದ ಪವಾಡ ಸದೃಶವಾಗಿ ಸರಿದು ಹೋಗಿ ವಿನೂತನ ಸಂಭ್ರಮ ಸೂರೆಯಾಡತೊಡಗಿತ್ತು. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಯನ್ನು ನೋಡಲು ಶಿವಕಾಮಿನಿಯೊಡನೆ ಕಾಡಿಗೆ ಹೋದಾಗ ಏನಾಯಿತು ಎಂಬುದನ್ನು ತಿಳಿಯುವುದು ಅಲ್ಲದೆ ಗುರುಲಿಂಗ ದೇವರಿಗೂ ಹಾಗೂ ಉಡುತಡಿಯಲ್ಲಿ ಅಕ್ಕ ಮಹಾದೇವಿಯವರ ಹೆತ್ತ ತಂದೆ ತಾಯಿಗಳಿಗೂ ಕೂಡ ಅಕ್ಕ ಮಹಾದೇವಿಯು ಕಲ್ಯಾಣವನ್ನು ಸೇರಿ ಅಲ್ಲಿ ಏನೆಲ್ಲ ನಡೆಯಿತು, ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣನವರು ಎಲ್ಲರೂ ಕೂಡ ಅಕ್ಕ ಮಹಾದೇವಿಯವರನ್ನು ಹಾಡಿ ಹೊಗಳುತ್ತಾ ಇದ್ದಾರೆ ಎಂಬ ಒಂದು ವಿಷಯವೂ ಕೂಡ ಅವರ ಕಿವಿಗೆ ಬೀಳುತ್ತೆ. ಇದೆಲ್ಲದನ್ನು ತಿಳಿದಂತಹ ಗುರುಲಿಂಗ ದೇವರು ಹಾಗೂ ಅಕ್ಕ ಮಹಾದೇವಿಯವರ ಹೆತ್ತ ತಂದೆ ತಾಯಿಗಳು ಕೂಡ ಬಹಳಷ್ಟು ಖುಷಿ ಪಡ್ತಾರೆ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣಾರ್ಥಿಗಳು.